ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದಂತೆ ಈಗ ಎಸ್ಐಟಿ ಕೂಡ ಅಲರ್ಟ್ ಆಗಿದೆ. 31ಕ್ಕೆ ಬರ್ತೀನಿ ಅಂತ ಹೇಳಿ ಪ್ರಜ್ವಲ್ ಹೇಳಿಕೆ ನೀಡಿರುವಂತದ್ದು, ಅಂದ್ರೆ ತನ್ನ ವಿಡಿಯೋದಲ್ಲಿ ಏನು ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳ ಟೀಮ್ ಈಗ ಅಲರ್ಟ್ ಆಗಿದೆ. ಪ್ರಜ್ವಲ್ ಟಿಕೆಟ್ ಬುಕಿಂಗ್ ಮೇಲೆ ಈಗ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಯಾವ ವಿಮಾನದಲ್ಲಿ ಯಾವಾಗ ಎಷ್ಟೊತ್ತಿನ ಫ್ಲೈಟ್ಗೆ ಟಿಕೆಟ್ ಬುಕ್ ಆಗಬಹುದು ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ದಾರೆ. ಎಲ್ಲಿಂದ ಬರಬಹುದು, ಎಲ್ಲಿಂದ ಟಿಕೆಟ್ ಬುಕ್ ಆಗುತ್ತೆ, ಸೊ ವಯಾ ಏನಾದರೂ ಬರೋ ಸಾಧ್ಯತೆ ಇದೆಯಾ ಅಥವಾ ನೇರವಾಗಿ ಬೆಂಗಳೂರಿಗೆ ಬರ್ತಾರಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಎಸ್ಐಟಿ ಅಧಿಕಾರಿಗಳು ಈಗ ನಿಗಾ ಇಟ್ಟಿದ್ದಾರೆ. ಲುಫ್ತಾನ್ಸಾ ಏರ್ವೇಸ್ನಿಂದ ಅಥವಾ ಎಮಿರೇಟ್ಸ್ನಿಂದ ಬರೋ ಸಾಧ್ಯತೆಗಳೇನಾದರೂ ಇದೆಯಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಈಗ ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಅಧಿಕಾರಿಗಳು ಕೂಡ ಈಗ ಅಲ್ಲಿ ಒಂದು ಬೀಡ್ ಬಿಟ್ಟಿದ್ದಾರೆ. ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅಲ್ಲಿ ಪ್ರಯತ್ನಗಳು ನಡೀತಾ ಇವೆ. ಏರ್ಪೋರ್ಟ್ನ ಬಳಿ ನಮ್ಮ ಪ್ರತಿನಿಧಿ ನವೀನ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನವೀನ್, ಈಗ ಪ್ರಜ್ವಲ್ ರೇವಣ್ಣ ಹೇಳಿರೋ ಹಾಗೆ 31ಕ್ಕೆ ಬರ್ತೀನಿ ಅನ್ನುವಂಥದ್ದನ್ನು ಏನು ಹೇಳಿದರೆ, ಬಹುಶಃ ಇನ್ನು ಕೂಡ ಟಿಕೆಟ್ ಬುಕಿಂಗ್ ಆಗಿರಲಿಕ್ಕಿಲ್ಲ. ಯಾಕಂದ್ರೆ 27ನೇ ತಾರೀಕು ಇನ್ನೂ ಟೈಮ್ ಇದೆ. ಜೊತೆಗೆ ಅವರಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಬೇರೆ ಇರೋದ್ರಿಂದಾಗಿ ಲೇಟ್ ಆಗಿಯೂ ಕೂಡ ಅವ್ರು ಟಿಕೆಟ್ ಬುಕಿಂಗ್ಗಳನ್ನು ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಆದರೆ ಈಗ ಎಸ್ಐಟಿಯ ಅಧಿಕಾರಿಗಳು ಅಲ್ಲಿ ಟೀಮ್ ಯಾವುದಾದ್ರೂ ಒಂದು ಅಧಿಕಾರಿಗಳ ತಂಡ ಅಲ್ಲಿ ಇದೆಯಾ? ಸೊ ಹೇಗೆ ಕಣ್ಣಿಟ್ಟಿದ್ದಾರೆ, ಯಾವ ಟಿಕೆಟ್ ಬುಕ್ ಆಗ್ಬೋದು, ಯಾವಾಗ ಆಗ್ಬೋದು ಅನ್ನೋದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ನವೀನ್ ಅಲ್ಲಿಂದ? ಖಂಡಿತ ರೆಹಮಾನ್, ಕಳೆದ 25 ದಿನಕ್ಕೂ ಅಧಿಕ ದಿನಗಳಿಂದ ಸಹ ಎಸ್ಐಟಿ ತಂಡ ಮತ್ತು ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬೀಡು ಬಿಟ್ಟು ಇಲ್ಲೇ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅಂತಕ್ಕಂಥದ್ರ ಮೇಲೆ ದಿನ ಕಣ್ಣಿಟ್ಟಿದ್ದಾರೆ. ಅದೇ ರೀತಿ ಇವತ್ತು ಏನು ವಿಡಿಯೋ ಬಿಡುಗಡೆ ಆದ ಬಳಿಕ ಮತ್ತಷ್ಟು ಅಲರ್ಟ್ ಆಗಿರ್ತಕ್ಕಂಥ ಅಧಿಕಾರಿಗಳು ಇದೀಗ 30ರ ಮಧ್ಯಾಹ್ನ ಏನು ಈಗ 30ನೇ ತಾರೀಕಿನ ಮಧ್ಯಾಹ್ನ ಅಲ್ಲಿ ಲುಫ್ತಾನ್ಸಾ ಏರ್ಲೈನ್ಸಲ್ಲಿ ಈಗಾಗಲೇ ಹಿಂದೆ ಬರ್ತೀನಿ ಅಂತ ಕೈ ಕೊಟ್ಟಿದ್ರು. ಹೀಗಾಗಿ ಆ ವಿಮಾನದಲ್ಲಿ ಮತ್ತೆ ಟಿಕೆಟ್ ಬುಕ್ ಆಗುತ್ತಾ ಅಂತಕ್ಕಂಥ ನಿಟ್ಟಲ್ಲಿ ಕಾದುಕೊಳ್ತಿದ್ದಾರೆ. ಜೊತೆಗೆ ಎಮಿರೇಟ್ಸ್ ಮೇಲಿನ ಮೇಲೂ ಸಹ ಒಂದಷ್ಟು ದಿನ ಕಣ್ಣಿಟ್ಟಿರ್ತಕ್ಕಂಥದ್ದು. ಯಾಕಂದರೆ ಎಮಿರೇಟ್ಸ್ ಮತ್ತು ಲುಫ್ತಾನ್ಸಾ ವಿಮಾನಗಳು ಹೆಚ್ಚಾಗಿ ಜರ್ಮನ್ ಮತ್ತು ವಿದೇಶಗಳಿಂದ ಬರುತ್ತೆ. ಹೀಗಾಗಿ ಆ ವಿಮಾನಗಳಲ್ಲಿ ಟಿಕೆಟ್ ಬುಕ್ ಆದರೆ ಎಷ್ಟೊತ್ತಿಗೆ ಬರ್ತಾರೆ, ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಾರಾ ಅಥವಾ ಬೇರೆ ಏರ್ಪೋರ್ಟ್ ಬರ್ತಾರಾ ಅಂತಕ್ಕಂಥದ್ದು ಖಚಿತವಾಗುತ್ತೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲರ ಮೇಲೆ ದಿನ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಆ ಪ್ರೊಸೀಜರ್ನ ಮುಗಿಸ್ಕೊಂಡು ಇಮಿಗ್ರೇಷನಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಳ್ಬೇಕು ಅಂತಕ್ಕಂಥ ಸಹ ಈಗಾಗಲೇ ಏರ್ಪೋರ್ಟ್ ತಂಡದ ಅಧಿಕಾರಿಗಳು ಸಹ ಒಂದು ಸುತ್ತಿನ ಮಾತುಕತೆಯನ್ನು ಸಹ ನಡೆಸಿ ಆ ಬಗ್ಗೆ ಆ ಸಿದ್ಧತೆಗಳನ್ನು ಸಹ ನಡೆಸಿಕೊಂಡಿದ್ದಾರೆ. ಇನ್ನು ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ 3,05,000 ರೂಪಾಯಿ ಹಣದ ಟಿಕೆಟ್ ಹಣದ ಮುಂಗಡವನ್ನು ಸಹ ಹಾಗೆ ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ಬಹುತೇಕ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಬರೋದು ಪಕ್ಕ ಅಂತಕ್ಕಂಥ ಮಾಹಿತಿ ಸಹ ಈಗ ಅಧಿಕಾರಿಗಳಿಂದ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಲುಫ್ತಾನ್ಸಾ ಏರ್ಲೈನ್ಸ್ನ ಟಿಕೆಟ್ ಬುಕ್ಕಿಂಗ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಮೇ ಬಿ ನಾಳೆ ಅಥವಾ ನಾಳಿದ್ದು ಆ ಟಿಕೆಟ್ ಬುಕ್ಕಿಂಗ್ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಸಹ ಇಲ್ಲಿ ಏರ್ಪೋರ್ಟ್ನ ಅಧಿಕಾರಿಗಳಿಂದ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಎಸ್ಐಟಿ ಅಧಿಕಾರಿಗಳು ಮತ್ತು ಗುಪ್ತಚರ ಇಲಾಖೆ ಇಬ್ಬರು ಸಹ ಏನು ಜಂಟಿಯಾಗಿ ಒಂದು ಪರಿಶೀಲನೆಯನ್ನು ಮಾಡ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟು ಅಲ್ಲೇ ಒಂದು ಪರಿಶೀಲನೆ ಸಹ ಮಾಡಿ ಆ ಬಗ್ಗೆ ಅಪ್ಡೇಟ್ ಅನ್ನು ಸಹ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ನವೀನ್.